सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्विकम्. Before the world awakens, in a small coastal village of Malpe, one woman begins her day with a purpose. Every day she sets out on a journey from Malpe to Manipal. She visits the wholesale vegetable market in Adi Udupi. It's a routine that starts in the early hours of the morning and ends only as the sun begins to set. I present to you the story of Asha B. ಅಮ್ಮ ನಿಮ್ಮ ಹೆಸರು? ಆಶಾ ಬಿ. ನೀವೆಲ್ಲಿಂದ ಇರೋದು? ನಾವು ಮಲ್ಪೆಯಿಂದ ಇರೋದು. ಸೊ ನೀವು ಯಾವತ್ತೂ ಅಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬರ್ತೀರಾ? ಅಲ್ಲಿಂದ ಬರ್ತೀವಮ್ಮ ನಾವು. ಸೊ ನೀವು ಎಷ್ಟು ವರ್ಷಗಳಿಂದ ಅಥವಾ ಎಷ್ಟು ಸಮಯ ಆಯಿತು ನೀವು ತರಕಾರಿ ಮಾಡೋದಮ್ಮ? 20 ವರ್ಷ. 20 ವರ್ಷ. ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟು ಟೈಮ್ ಫ್ರೇಮ್ ಇರುತ್ತೆ? ಲೈಕ್ ಬೆಳಗ್ಗೆ ಎಷ್ಟು ಗಂಟೆ ಇರ್ತೀರಾ? 4ಕ್ಕೆ ಬರ್ತೀವಮ್ಮ ನಾವು. ಮಾರ್ಕೆಟಿಗೆ 4 ಗಂಟೆಗೆ ಬರ್ತೀವಿ. ಮತ್ತು ಈಗ ಸಾಯಂಕಾಲ 4 ಗಂಟೆಗೆ ಹೊರಗೆ ಹೋಗ್ತೀವಿ ನಾವು. ಓಕೆ. ಸೊ ಬೆಳಗ್ಗೆ 4ರಿಂದ ಸಂಜೆ 4 ಗಂಟೆ ತನಕ. ಎಲ್ಲಿದೆ ಮಾರ್ಕೆಟ್ ಇದು? ಅದು ಉಡುಪಿ. ಆದಿ ಉಡುಪಿಯಲ್ಲಿ. ಹೊರಗಡೆ ಬೇರೆ ಎಲ್ಲೆಲ್ಲಿ ಹೋಗ್ತೀರಾ ನೀವು? ಇಲ್ಲಮ್ಮ, KMC ಮಾತ್ರ ಇಲ್ಲಿ. ಎರಡೇ ಕಡೆ ಹೋಗ್ತೀರಾ? ಎರಡೇ ಕಡೆ ಹೋಗ್ತೀವಿ. ತೊಗೊತಾರಮ್ಮ, ಎಲ್ಲರೂ ತೊಗೊತಾರಮ್ಮ. ಸೊ ನೀವು ಅವರಿಗೆ ಏನಾದರೂ ಡಿಸ್ಕೌಂಟ್ ಅಥವಾ ಏನಾದರೂ ಕಮ್ಮಿ ಮಾಡಿ? ಇಲ್ಲಮ್ಮ, ಹಾಗೇನಿಲ್ಲ. ಇಲ್ಲ ಸರ್, ನಾವು ಒಳ್ಳೇದ ತೊಗೊಂಡ್ಬರ್ತೀವಿ ಸರ್. ಅಕಸ್ಮಾತ್ ಒಳ್ಳೇದು ಇಲ್ಲಾಂದ್ರೆ ನಾವು ಬರೋಂಗಿಲ್ಲ ಸರ್. ಯಾರೂ ತೊಗೊಳೋದಿಲ್ಲ. ಹಣ ಕೊಡ್ತಾರಲ್ಲ ಸಮ್ಮ, ಅವರು ಒಳ್ಳೇದಿದ್ರೆ ಮಾತ್ರ ತೊಗೊಂಡ್ಬರ್ತೀವಿ. ಇಲ್ಲ ಏನೋ ಸ್ವಲ್ಪ ಹಾಳಾದ್ರೆ ಮಾತ್ರ ನಾವು ತರೋದಿಲ್ಲ. ಇಲ್ಲಿಗೆ ಬೇರೆ ಕಡೆ ಹೋಗ್ತೀವಿ. ಮತ್ತೆಲ್ಲರ ಅಲ್ಲೇ ಮಾರ್ಕೆಟಲ್ಲಿ ಕುಂತು ವ್ಯಾಪಾರ ಮಾಡ್ತೀವಿ. ಕೊಡಲೇಬೇಕಮ್ಮ ನಾವು. ಕಸ್ಟಮರ್ ಬೇಕಂದ್ರೆ 1-2 ಜಾಸ್ತಿ ಕೇಳ್ತಾರೆ. ಇಲ್ಲ ಅನ್ನೋಕ್ಕಾಗಲ್ಲಮ್ಮ, ಕೊಡಲೇಬೇಕಾಗತ್ತೆ ನಾವು. ಅವರು ಡೈಲಿ ಕಸ್ಟಮರ್ ಬರ್ತಾರಲ್ಲಮ್ಮ, ನೀವೇನು ಚೊರೆ ಮಾಡೋಂಗಿಲ್ಲ, ನೀವೊಂದು ಜಾಸ್ತಿ ಕೊಡೋಂಗಿಲ್ಲ ಅಂತಂದ್ರೆ ನಾವು ಕೊಡಲೇಬೇಕಾಗತ್ತೆ. ಕೊಟ್ಟಿವಿ ಅಂದರೆ ನಮಗೆ ಲಾಸ, ಕೊಡಲಿಲ್ಲ ಅಂದರೆ ಗಿರಾಕಿ ಬರೋಂಗಿಲ್ಲಮ್ಮ. ಹಾಗೆ ಹಿಂಗದೆ. ಮನೆಗೆ ತೊಗೊಂಡಿದ್ದೀನಿ ನಮ್ಮ. ಮನೇಲಿ ನೀವು ಯೂಸ್ ಮಾಡ್ತೀರಾ? ಇಲ್ಲಮ್ಮ, ನಮಗೆ 1-2 ಸಾಕಮ್ಮ ಯೂಸ್ ಮಾಡೋಕೆ. ಬೇರೆ ಯಾರಿಗಾದ್ರೂ ಕೊಡ್ತೀವಿ, ಹಾಳಾಗುತ್ತಲ್ಲ ಅನ್ನೋ ಸಲುವಾಗಿ. ಮಳೆಗಾಲ ನಿಮ್ಗೆ ಎಷ್ಟು ಕಷ್ಟ ಕೊಟ್ಟಿದೆ ಈ ವ್ಯಾಪಾರ? ಇದ್ರೆ ನಮ್ಮ ಮಳೆ ಬರಲೇಬೇಕಲ್ಲಮ್ಮ, ನೀರು ಬೇಕಲ್ಲ ಕುಡಿಯೋಕೆ. ನಮ್ಗೆ ಕಷ್ಟ ಆದರೂ ಪರವಾಗಿಲ್ಲ, ನೀರು ಬೇಕು. ನೋಡ್ತಿಲ್ಲ ಬೇಸಿಗೆಯಲ್ಲಿ ಎಷ್ಟು ಬಿಸಿಲು ಆಯಿತು, ಎಷ್ಟು ಜಳ ಆಯಿತು. ಮಳೆ ಬರಲೇಬೇಕು, ಬಲಿಲ್ಲ ಅಂದ್ರೆ ಬದುಕೋದು ಕಷ್ಟ. ಎಷ್ಟು ಕೆಲಸ ಮಾಡೋಕಮ್ಮ. ನಾನು ಒಬ್ಬಕ್ಕೆ ಇರೋದು, ನಮ್ಮ ಮಗಳಿಗೆ ಮದುವೆ ಆಗಿದೆ, ಮತ್ತು ಅವ್ರ ಗಂಡ ಮನೆ ಇರೋದು, ನಾನು ಒಬ್ಬಕ್ಕೆ ಇರೋದು ಮನೆಯಲ್ಲಿ. ಮತ್ತು ನಾವು ದುಡಿಬೇಕು, ಆಟೋ ಬಾಡಿಗೆ ಕೊಡಬೇಕಮ್ಮ, ನಮ್ಮ ಜೀವನ ನಡಿಬೇಕು. ಇದೆಲ್ಲ ದುಡ್ಡು ತೆಗಿಬೇಕು. ಮನೆ ಬಾಡಿಗೆ 2,000 ರೂಪಾಯಿ ಕಟ್ಟಬೇಕಮ್ಮ. ಲೈಟ್ ಬಿಲ್ 300 ರೂಪಾಯಿ ಕಟ್ಟಬೇಕು. ಮನೇಲಿ ಗಂಡಸರು ಇದ್ರೆ ಬಿಡು, ದುಡ್ಕೊಂಡು ಬರ್ತಾರ, ಮನೇಲಿ ಹೆಂಡತಿ ಆರಾಮಿರ್ತಾಳಂದ್ರೆ ಒಂದು ಲೆಕ್ಕ. ಇಲ್ಲಲ್ಲ, ನಾನೇ ಒಬ್ಬರು ದುಡಿಬೇಕಲ್ಲ. ಎಲ್ಲದಕ್ಕೂ ಮಳೆ ಬಂದರೂ ಬರಬೇಕು, ಮಳೆ ಬರ್ಲಿಕ್ಕೂ ನಾನು ಬರಬೇಕು. ಹೌದು. ದುಡಿಲಿಲ್ಲ ಅಂದರೆ ನಮ್ಮ ಕೆಲಸ ಇಲ್ಲ. ಮತ್ತು ದುಡಿದ್ರೆ ಮಾತ್ರ ಊಟ, ದುಡಿಲಿಲ್ಲ ಅಂದರೆ ಇಲ್ಲ ನಮಗೆ. ಮತ್ತು ಮನೆ ಬಾಡಿಗೆ ನಾವು ನೋಡ್ಕೋಬೇಕು. ಆಟೋ ಬಾಡಿಗೆ 300 ರೂಪಾಯಿ ಕೊಡಬೇಕು, ಲೈಟ್ ಬಿಲ್ 300 ಕೊಡಬೇಕು, 2,000 ಮನೆ ಬಾಡಿಗೆ ಕೊಡಬೇಕು. ನಮ್ಮ ಜೀವನ ಹೋಗ್ಬೇಕಮ್ಮ. ಇಲ್ಲಿ ಮಾತ್ರ ಹೆಲ್ಪ್ ಆದರೆ ನಾವು ನಿಮ್ಮಂಥ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಮಾತ್ರ ನಾವು ಬದುಕ್ತೀವಿ. ಇಲ್ಲ ಸತ್ತ ಹೋದಂಗೆ. ನಿಮಗೆ ಒಂದು ವುಮೆನ್ ಆಗಿ ಅಥವಾ ಹೆಂಗಸಾಗಿ ನಿಮಗೆ ಎಷ್ಟು ಕಷ್ಟ ಆಗತ್ತೆ ಇದು ಕೆಲಸ? ಕಷ್ಟ ಆಗ್ತದಮ್ಮ, ಏನು ಮಾಡೋದು. ಕಷ್ಟ ಆದರೂ ಮಾಡಲೇಬೇಕಲ್ಲ, ಜೀವನ ಅಲ್ಲಮ್ಮ. ಹೌದಲ್ಲಮ್ಮ, ಮತ್ತು ಕಷ್ಟ ಆಗತ್ತಂತ ಬಿಡೋಕ್ಕಾಗತ್ರೆ? ಮತ್ತು ಮಾಡಲೇಬೇಕಾಗತ್ತೆ. ನಾವು ಬೆಳಗ್ಗೆ 4ಕ್ಕೆ ಬಂದು ಸಾಯಂಕಾಲ 4 ಗಂಟೆಗೆ ಹೊರಗೆ ಹೋಗ್ಬಿಡ್ತೀವಿ. ನಾವು 5 ಗಂಟೆ ಮನೆ ಸೇರ್ಕೊಂಡು. ಥರನೇ ಬೇರೆಯವರು ತುಂಬ ಕಾಂಪಿಟೇಷನ್ಸಲ್ಲಿದ್ದಾರೆ, ಅಂದರೆ ನಿಮ್ಮ ಥರನೇ ತುಂಬ ಜನರು ಮಾರ್ತಾ ಇರ್ತಾರೆ ತರಕಾರಿ. ಇಲ್ಲಿ ಯಾರೂ ಬರೋಂಗಿಲ್ಲಮ್ಮ ಹಾಗೆ. ಇಲ್ಲೇ ನನ್ನನ್ನು ಬಿಟ್ಟು ಬೇರೆ ಯಾರು ಬರ್ತಾರೆ. ಇಲ್ಲಿ ಮಾತ್ರ KMCಯಲ್ಲಿ ಒಳಗೆ ಬಂದ್ರೆ ಮಾತ್ರ ಪರ್ಮಿಷನ್, ಸಹಿ ಹಾಕಿ ಬರಬೇಕು, ಸಹಿ ಹಾಕಿ ಹೋಗ್ಬೇಕಮ್ಮ. ಇಲ್ಲ ಮತ್ತು ಹಂಗೆ ಅಕಸ್ಮಾತ್ ಏನಾದ್ರು ನಾವು ಬಿಟ್ಟು ಬಂದೀವಿ ಅಂದರೆ ಹೊರಗಡೆ ಅಮ್ಮ ನಾವು. ಅಮ್ಮ, ಮತ್ತೆ ನಿಮ್ಗೆ ಒಂದು ವೇಳೆ ಹುಷಾರಿಲ್ಲದಿದ್ದಾಗೆ ಎಲ್ಲ ಆದರೆ ಸೊ ಆವಾಗ ನೀನು ಕೆಲ್ಸಕ್ಕೆ ಬರಲೇಬೇಕಾಗತ್ತಾ ಅಥವಾ ಹೇಗೆ? ಅನಿವಾರ್ಯ. ಸ್ವಲ್ಪ ಜ್ವರ ಬಂದ್ರೆ, ತಲೆ ನುಸಿದ್ರೆ, ಏನಾರ ಒಂದು ಮಾತ್ರೆ ತೊಗೊಂಡು ಬರ್ತೀವಿ ನಮ್ಮ. ಸ್ವಲ್ಪ ಈ ಕಾಲು ನೋವು ಜಾಸ್ತಿ ಆಯ್ತಂದ್ರೆ ಒಂದಿನ ಮಾತ್ರ ರಜೆ ಮಾಡ್ತೀವಿ. ಮತ್ತೆ ಮರುಸದ್ದು ನಾವು ಎಷ್ಟು ನೋವಿದ್ರೂ ನಾವು ಬರಲೇಬೇಕಲ್ಲ. ಮತ್ತು ನಮ್ಗೆ ಕೆಲಸ ಮಾಡೋರು ಮನೇಲಿ ಯಾರೂ ಇಲ್ಲ, ನಾನೇ ಬೇಕಾಗುತ್ತೆ. ನಮ್ಗೆ ಮತ್ತು 2 ದಿನ 3 ದಿನ ಮಲ್ಕೊಂಡ್ರೆ ನಮ್ಮ ಬಟ್ಟೆನ ಮತ್ತೆ ಹೊಟ್ಟೆಗೆ ಇಲ್ಲ. ಮತ್ತು ನಮಗೆ ಇದು ತರಕಾರಿ ಮಾಡಿದ್ರೆ ಮಾತ್ರ ನಮ್ಗೆ ಹೊಟ್ಟೆ ಊಟ. ಮತ್ತು ಇದನ್ನೇ ಬರಲಿಲ್ಲ ಅಂದರೆ ಊಟ ಏನು ಮಾಡೋದು ಮೇಡಮ್?
ಮತ್ತು ಇನ್ನೊಂದು ಪ್ರಶ್ನೆ ಅಮ್ಮ, ಈಗ ಆನ್ಲೈನ್ ಎಲ್ಲರೂ ಆನ್ಲೈನಿಂದ ಆರ್ಡರ್ ಮಾಡ್ತಾರೆ. ಸೊ ಆವಾಗ ನಿಮ್ಗೆ ಎಷ್ಟು ಕಷ್ಟ ಆಗುತ್ತಮ್ಮ, ತುಂಬ ಕಷ್ಟ ಆಗುತ್ತೆ. ಆನ್ಲೈನಿಂದ ಬುಕ್ ಈ ಜಿಯೋ ಮಾರ್ಟ್ ಹೇಳ್ತಾರೆ, ರಿಲಯನ್ಸ್ ಹೇಳ್ತಾರೆ, ಅಲ್ಲೇ ಆರ್ಡರ್ ಮಾಡ್ತಾರೆ. ಅವರೆಲ್ಲ ಆರ್ಡರ್ ತೊಗೊಂಡು ಮಾಡಿದ್ರೆ ನಾವು ಮತ್ತೆ ಕಷ್ಟ, ನಮಗೆ ತುಂಬ ಕಷ್ಟ. ಮತ್ತು ಈಗ ಎಲ್ಲರೂ ಆನ್ಲೈನ್ ಪೇಮೆಂಟ್ ಮಾಡ್ತಾರೆ, ಆದರೆ ನೀವು ನೋಡಿದಾಗೆ ಕ್ಯಾಶ್ ಮಾತ್ರ ತಗೊಳ್ತೀರಾ. ಸೊ ಕೆಲವೊಮ್ಮೆ ಮೊಬೈಲ್ ಇಲ್ಲಲ್ಲಮ್ಮ, ದೊಡ್ಡದು ನಮ್ಮ ಸಣ್ಣ ಮೊಬೈಲ್ ಮಾತ್ರ. ಇಂಥ ದೊಡ್ಡ ಮೊಬೈಲ್ ನಮ್ಗೆ ಬರೋದಿಲ್ಲ, ಇದ್ರಾಗ ನಮ್ಗೆ ಹಚ್ಚಕ್ಕೆ ಬರೋದಿಲ್ಲ. ಯಾರಾದರೂ ನಂಬರ್ ಹಚ್ಕೊಡಮ್ಮ, ನಮಗೆ ಇಂಥ ನಂಬರಿಗೆ ಹಚ್ಕೊಡ ಅಂದರೆ ಹಚ್ಕೊಡ್ತಾರೆ. ಈಗ ಇಂಥ ಮೊಬೈಲಿಗೆ ನಮ್ಗೆ ಬರೋದಿಲ್ಲಮ್ಮ. ಈ ಸಣ್ಣ ಮೊಬೈಲ್ ಈ ಸಣ್ಣ ಮೊಬೈಲಿಂದ ಇದ್ರಾಗ ನಾವು ಇದಕ್ಕೆ ಎಲ್ಲ ಫೋನ್ ನಂಬರ್ ಇದರಲ್ಲಿ ಉಂಟಮ್ಮ. ಎಲ್ಲ ಫೋನ್ ನಂಬರು ಸಂಡೇ ಒಂದೇ ಬರಲಿಲ್ಲ ಅಂದ್ರೆ, ಯಾಕಮ್ಮ ನೀ ಯಾಕೆ ಬರಲಿಲ್ಲ, ನಿಂಗೆ ಜ್ವರ ಬಂದಿದ್ಯಾ, ಏನು ಬರಲಿಲ್ಲ, ಆರಾಮ್ ಮಾಡು, ರೆಸ್ಟ್ ತಗೋ, ಮತ್ತು ನಾಳೆಗೆ ಬಾ, ಮಿಸ್ ಮಾಡಬೇಡ, ಇಷ್ಟು ಹೇಳ್ತಾರಮ್ಮ ಅವರು. ಹೇಳ್ತಾರೆ ಮಾತ್ರ. ಆನ್ಲೈನಲ್ಲಿ ಬುಕ್ ಯಾರು ಮಾಡ್ತಾರಮ್ಮ ಕೆಲವರು, ನಮ್ಮ ಅಷ್ಟು ಕಸ್ಟಮರ್ ಯಾರೂ ಮಾಡೋದಿಲ್ಲ. ಬಂದೆಲ್ಲ ಕಡೆ ನೀವು ನೋಡ್ತೀರಲ್ಲ, ಎಲ್ಲರೂ ಬಂದು ತೊಗೊಂಡು ಹೋಗ್ತಾರೆ. ಮತ್ತು ಯಾರೂ ಚೊರೆ ಮಾಡೋದಿಲ್ಲ. ಪಾಪ ಬಂದಾಳೆಲ್ಲ, ಮಳೆ ಆಗಿ ಬಂದಾಳ, ಚಳಿಯಾಗಿ ಬಂದ, ಬಿಸಿಲಾಗಿ ಬರ್ತಾಳೆ, ರಾತ್ರಿ 4 ಗಂಟೆಗೆ ಎದ್ದು ಬರ್ತಾಳೆ. ನಮ್ಮ ಹೊಸಗಾರಾಗಿ ಬರ್ತಾಯಿಲ್ಲ, ಅವ್ರ ಹೊಸಗಾಗಿ ನಾ ಬರ್ತೀನಿ, ನಮ್ಮ ಹೊಸಗಾರಾಗಿ ಅವ್ರು ಕಾಯ್ತಾರಮ್ಮ, ಅಷ್ಟೇ. ಮತ್ತೆ ಏನು ಬೇಡ. ನಾವು ಈಗ ಆನ್ಲೈನ್ ಪೇಮೆಂಟ್ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲರೂ. ಸೊ ಆವಾಗ ಕೆಲವು ಕಸ್ಟಮರ್ಸ್ ನಮ್ಮ ಹತ್ರ ಕ್ಯಾಶ್ ಇಲ್ಲ ಹೇಳಿದಾಗ ಆಗ ನೀವೇನು ಮಾಡಿ ನೆಕ್ಸ್ಟ್ ಕೊಡಿ ಅಂತ ಕೇಳೋದು. ನೆಕ್ಸ್ಟ್ ನಾ ಮತ್ತೆ ಸಂಡೇ ಬರ್ತೀನಲ್ಲ, ನೀವು ದುಡ್ಡು ಇಲ್ಲಾಂದ್ರೆ ತೊಗೊಂಡೋಗಿ ನಮ್ಮ ನೆಕ್ಸ್ಟ್ ಸಂಡೇ ಕೊಡಿ ಕೇಳ್ತಾರಮ್ಮ. ಇಲ್ಲಾಂದ್ರೆ ಪಾಪ ಯಾರಾದ್ರೂ ಇಸ್ಕೊಂಡು ಕೊಡ್ತಾರೆ. ಇಲ್ಲ ಮೊಬೈಲನ್ನು ನೀನು ಮೊಬೈಲಲ್ಲಿ ಇದು ಮಾಡಮ್ಮ, ಫೋನ್ಪೇ ಮಾಡು ಅಂತಾರೆ. ಬೇಡ ಸರ್, ನಮ್ಮ ಮನೆಯಾಗ ಗಂಡು ಮಕ್ಕಳಿಲ್ಲ, ನಮ್ಗೆ ಅದಾಗ ಗೊತ್ತಾಗೋದಿಲ್ಲ. ಬೇಕಾದ್ರೆ ದುಡ್ಡು ಇಲ್ಲ ಅಂದರೆ ನೀವು ನೆಕ್ಸ್ಟ್ ಕೊಡಿ, ಆದರೆ ಇವತ್ತು ಬೇಕಂತೇನಿಲ್ಲ. ಇಷ್ಟು ಮಾತ್ರ ಹೇಳೋದು ನಾನು. ಸೊ ನೀವು ಅವ್ರನ್ನ ಹೇಗೆ ನಂಬ್ತೀರಾ? ಅವ್ರು ನೆಕ್ಸ್ಟ್ ಕೊಡ್ತಾರೆ? ನಂಬ್ತೀನಮ್ಮ ನಾನು. 20 ವರ್ಷ ಆಯ್ತಲ್ಲಮ್ಮ, ನಾನು 20 ವರ್ಷ ಆಯಿತು. ನಂಬಲೇಬೇಕಾಗತ್ತೆ. ಇಲ್ಲೇ ಮತ್ತು A1 KMC ಎಲಿ ಪ್ಲ್ಯಾಟು DC ಆಫೀಸು ಪರ್ಮಿಟ್ ಗಿರಾಕಮ್ಮ ನಮಗವರು. ನಂಬಲೇಬೇಕಾಗತ್ತೆ. 1000 ರೂಪಾಯಿ ಕೊಟ್ಟರು ನಾನು ಬಿಟ್ಟು ಹೋಗೋದು ಧೈರ್ಯ ಉಂಟಮ್ಮ. ನಾಳೆಗೆ ಬಂದು ಕೊಡ್ತಾರಂತ ನಮ್ಗೆ ಧೈರ್ಯನೂ ಉಂಟು. 20 ವರ್ಷ ಆಯ್ತಮ್ಮ, ನಾವು ನಂಬಲಿಲ್ಲ ಅಂದರೆ ಹೇಗೆ? ನಂಬಿಕೆ ಮಾಡ್ತೇನಮ್ಮ ನಾನು ಇವತ್ತು ಸಾಲ ಕೊಡ್ತೀವಿ, ನೀವು ತೊಗೊಳ್ಳಿ ಅಂದ್ರೂ ಬೇಡ, ನೀ ಪಾಪ ಅಲ್ಲಿಂದ ಬಂದೇ ಅಲ್ಲ, ನಾವು ಎಲ್ಲರ ಇಸಿದು ಕೊಡ್ತೀವಿ, ನಿನಗೆ ನಾವು ಸುಳ್ಳು ಹೇಳೋದಿಲ್ಲ ಅಂತ ಇಸ್ಕೊಂಬಂದು ಕೊಡ್ತಾರಮ್ಮ ಅವರು. ನೀವು ಹೇಗೆ 100 ರೂಪಾಯಿ ಕೊಟ್ಟು ಚಹಾ ಕೊಡೋಕ್ಕೀಗ ಹಾಗೆ ಅಮ್ಮ. ಮಕ್ಕಳಿದ್ದಾರಮ್ಮ? ಒಂದೇ ಮಗಳು ಉಂಟಮ್ಮ. ಏನು ಮಾಡ್ತಾ ಇದ್ದಾರೆ? ಅಲ್ಲೇ ಹೊಲಿಗೆ ಕ್ಲಾಸ್ ಉಂಟಮ್ಮ. ಹೌದಾ? ಸೊ ಅವರ ಎಜುಕೇಷನಿಗೆ ಏನಾದರೂ ಗೌರ್ಮೆಂಟ್ ಏನಾದ್ರು ಸ್ಕೀಮ್ ಕೊಟ್ಟಿದೆ ಅಥವಾ ನೀವು ಎಷ್ಟು? ಓದಲೇ ಇಲ್ಲಮ್ಮ ಅವರು. ಇಲ್ಲಮ್ಮ, ನಾವು ಬಡ್ರು ಅಲ್ಲ, ಹಾಗಾಗಿ ನಮ್ಮ ಕಡೆ ಓದ್ಸೋಕ್ಕಾಗಲಿಲ್ಲ. ಮತ್ತು ನಾವು ರೈತರಿಗೆ ಕೊಟ್ಟು ಮದುವೆ ಮಾಡಿದ್ವಿ. ಈಗ ಸ್ವಲ್ಪ ಅವ್ರಿಗೆ ಹೊಲಿಗೆ ಕ್ಲಾಸಿಗೆ ಹೋಗ್ತಾಳೆ, ಅಷ್ಟೇ ಜೀವನ ಮಾಡ್ತಾರಮ್ಮ ಅವರು. ಅವ್ರ ಗಂಡ ಅಂತೂ ಇದು ಮಾಡ್ತಾರಮ್ಮ, ಗದ್ದೆ ಕೆಲಸ ಮಾಡ್ತಾರೆ ಅವರು. ಅದ್ರಾಗ ಜೀವನ ಹೋಗ್ತಿತ್ತಮ್ಮ. ಇಲ್ಲ ಬಿಡಮ್ಮ, ಹೇಳಿಲ್ಲ ನಾವು. ಅವ್ರು ಎಷ್ಟಕ್ಕೊಂದು ಅಲ್ಲಮ್ಮ, ಅವ್ರು ದುಡ್ಡಿದ್ದಾರು. ನಮ್ಮಂಥ ಬಡವರು ಯಾರು ವಿಚಾರ ಮಾಡ್ತಾರೆ ಹೇಳಿ ನೀವು? ನಮ್ಮಂತಾರೆ ಈಗ ನೋಡಿ ಎಲ್ಲ ನೀವು ಮಾಡೋಕೆ ಬಂದಿರಲ್ಲ, ನಿಮ್ಗೆ ನಾ ಕೇಳೋದು, ಅಮ್ಮ ಸ್ವಲ್ಪ ಸಹಾಯ ಮಾಡಿ, ಏನಾದ್ರು ಗೌರ್ಮೆಂಟಿಂದ ಬಂದ್ರೆ ನಮಗೆ ಸ್ವಲ್ಪ ಹೇಳಿ ನೀವು, ಅಷ್ಟೇ ಹೇಳೋದು. ನಾ ಮತ್ತೇನು ಬೇರೆ ಏನೂ ಕೇಳೋದಿಲ್ಲ. ದುಡ್ಯಾಕೊಂದು ಕೈಕಾಲು ಗಟ್ಟಿ ಕೊಡಪ್ಪ ದೇವ್ರ, ನಮಗೆ ರೊಟ್ಟಿಗೆ ಆಸೆ ಕೊಡು, ನಾವು ದುಡ್ಡು ತಿಂತೀವಿ. ಇಂಥ ಕಳ್ತನ ಏನು ಬೇಡ ನಮಗೆ. ದುಡಿದು ಇವತ್ತು 10 ರೂಪಾಯಿ ದುಡಿದ್ರು, ಇವತ್ತು 5 ರೂಪಾಯಿ ನಾವು ಆಟೋ ಬಾಡಿಗೆ ಕೊಟ್ಟು ನಾವು 10 ರೂಪಾಯಿದಲ್ಲಿ ಜೀವನ ಮಾಡ್ತೀವಿ. ಬೇಕಂದ್ರೆ ಹಸುವಾಗೈತಮ್ಮ ಸ್ವಲ್ಪ ಅನ್ನ ಕೊಡಂದ್ರೆ ಕೇಳ್ಬೋದು ನಾವು. ದುಡ್ಡು ಕೇಳೋಕ್ಕಾಗತ್ತೇನಮ್ಮ? ಹಾಗೆ ಅದೇ ಬೇಡ, ಮತ್ತೇನು ಬೇಡಮ್ಮ ನಮಗೆ. ನಾವು ಕೇಳೋದಂದ್ರೆ ಗೌರ್ಮೆಂಟಿಂದ ಏನಾರು ಸ್ವಲ್ಪ ಸಹಾಯ ಮಾಡಮ್ಮ ನೀವು, ಇಷ್ಟೇ ನಿಮ್ಗೆ ಕೇಳ್ಕೋದು. ನಾವು ಬೇರೆ ಏನು ಬೇಡ, ನಾವು ದುಡಿತೀವಿ ತಿಂತೀವಿ, ಮತ್ತೇನು ಬೇಡಮ್ಮ ನಮಗೆ. As the day draws to a close, Ashabi begins her journey back to Malpe, where another morning awaits her. She is one of the many who brings life to our streets, who work tirelessly to make ends meet. Her story is a testament to strength and spirit of those who build our communities one day at a time. ಕಡಲ ಸೇರಿ